ಕರ್ತನಲ್ಲಿ ಪ್ರೀತಿಯುಳ್ಳ ನಮ್ಮ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಯೇಸುಕ್ರಿಸ್ತನ ನಾಮದಲ್ಲಿ ಸ್ವಾಗತಿಸುತ್ತೇನೆ. ಈ ಹೊಸ ತಿಂಗಳಲ್ಲಿ ದೇವರು ನಮಗೆ ವಾಗ್ದಾನವಾಗಿ ಕೊಟ್ಟಿರುವಂತ ವಚನವು ಹಗಾಯನು 2ನೇ ಅಧ್ಯಾಯ 19ನೇ ವಚನ. ಕಣಜದಲ್ಲಿ ಕಾಳು ಇನ್ನೂ ಇದೆಯೋ? ದ್ರಾಕ್ಷೆ, ಅಂಜೂರ, ದಾಳಂಬಿರ, ಒಲಿವ ಈ ಗಿಡಗಳು ಫಲಿಸಲಿಲ್ಲವೋ? ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಕಳೆದ 8 ತಿಂಗಳು ಆತನೊಂದಿಗೆ ನಡೆಯಲು ಕೃಪೆ ಕೊಟ್ಟ ದೇವರು ನಮ್ಮನ್ನು 9ನೇ ತಿಂಗಳನ್ನು ಕಾಣುವಂತೆ ನಮ್ಮನ್ನು ನಡೆಸಿದ್ದಕ್ಕಾಗಿ ಆತನಿಗೆ ಸ್ತೋತ್ರ ಮಾಡೋಣ. ಈ ತಿಂಗಳಲ್ಲಿ ನಮಗೆ ಕರ್ತನು ವಾಗ್ದಾನವಾಗಿ ಕೊಟ್ಟ ವಾಕ್ಯಕ್ಕಾಗಿಯೂ ಸ್ತೋತ್ರ ಮಾಡೋಣ. ಹೌದು, ಕಣಜದಲ್ಲಿ ಕಾಳುಗಳಿಲ್ಲದಿದ್ದರೂ, ದ್ರಾಕ್ಷೆ ಅಂಜೂರ ಗಿಡಗಳು ಫಲವಿಲ್ಲದೆ ಇದ್ದಾಗ್ಯೂ ಕೂಡ ಇದೇ ದಿವಸದಿಂದ ನಿಮ್ಮನ್ನು ಆಶೀರ್ವದಿಸುವನು ಎಂದು ಹೇಳಿದ್ದಾನೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಎಷ್ಟೋ ತೊಂದರೆಗಳು ಕಂಡು ಬಂದರೂ, ಮನೆಯಲ್ಲಿ ಆರ್ಥಿಕ ಕೊರತೆಯಿಂದ ಕಣಜದಲ್ಲಿ ಕಾಳುಗಳಿಲ್ಲದಿದ್ದರೂ, ಅನಾರೋಗ್ಯವೋ, ಮಾಡುವಂತ ಕೆಲಸದಲ್ಲಿ ಫಲ ಇಲ್ಲವೋ, ಕುಟುಂಬದಲ್ಲಿ ಮನಸ್ತಾಪಗಳು, ಆತ್ಮದಲ್ಲಿ ಬಲಗುಂದಿದವರಾಗಿ ಸಮಾಧಾನವಿಲ್ಲದೆ ಇದ್ದವೋ, ಪ್ರಿಯರೇ, ನಾವು ಯಾವ ಸ್ಥಿತಿಯಲ್ಲಿ ಇದ್ದರೂ ಕೂಡ ಈ ತಿಂಗಳು ನಮ್ಮ ತಂದೆಯು ಈ ತಿಂಗಳಲ್ಲಿ ನಮ್ಮನ್ನ ನೋಡಿ ಈ ದಿವಸ ಮೊದಲುಕೊಂಡು ನಿಮ್ಮನ್ನ ಆಶೀರ್ವದಿಸುವನು ಎಂದು ಹೇಳಿದ್ದಾನೆ. ಹೌದು, ನಾವು ನಮ್ಮ ಹೃದಯದಲ್ಲಿ ಆತನನ್ನು ಸ್ವೀಕರಿಸಿ ನಮ್ಮನ್ನೇ ಆತನಿಗೆ ಒಪ್ಪಿಸಿದರೆ, ಆತನು ನಮ್ಮನ್ನು ತೊಳೆದು ರಕ್ಷಿಸಿ ಪ್ರೀತಿಸಿ ನಮ್ಮನ್ನು ಆಶೀರ್ವದಿಸುತ್ತಾನೆ. ನಮ್ಮ ಮಾರ್ಗವನ್ನು ಆತನೇ ಸರಿಪಡಿಸಿ ಪರಲೋಕದ ಐಶ್ವರ್ಯವನ್ನು ಕೊಟ್ಟು ನಾವು ಲೋಕದಲ್ಲಿ ಆಶೀರ್ವಾದ ಹೊಂದಿದವರಾಗಿ ಮತ್ತೊಬ್ಬರಿಗೂ ಆಶೀರ್ವಾದವಾಗಿ ಇರುವಂತೆ ನಮ್ಮನ್ನು ನಡೆಸುತ್ತಾನೆ. ಹೌದು ಪ್ರಿಯರೇ, ಈ ತಿಂಗಳು ನಾವು ಬಲ ಹೊಂದಿದವರಾಗಿ ಇರಬೇಕು, ಯಾವುದಕ್ಕೂ ಚಿಂತಿಸಬಾರದು. ಯಾಕೆಂತ ಹೇಳಿದರೆ, ನಮ್ಮ ಜೀವನದಲ್ಲಿ ಆತನೇ ಬಂದು ನಮ್ಮನ್ನು ನೋಡಿ ಹೇಳುವಂತ ಮಾತಿಗೆ ನಾವು ಕಿವಿ ಕೊಟ್ಟು ಆತನ ಮಾತಿನಂತೆ ನಾವು ನಡೆಯುವಾಗ ಆತನು ನಮ್ಮನ್ನ ಈ ದಿವಸ ಮೊದಲುಗೊಂಡು ನಮ್ಮನ್ನ ಆಶೀರ್ವದಿಸಿ ನಡೆಸುತ್ತಾನೆ. ಹೌದು ಪ್ರಿಯರೇ, ಈ ವಾಕ್ಯವನ್ನು ಕೊಟ್ಟಂತ ದೇವರನ್ನು ಸ್ತೋತರಿಸುತ್ತಾ ನಾವು ಪ್ರಾರ್ಥಿಸೋಣ. ನಮ್ಮನ್ನು ಬಾಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ಈ ದಿನಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಕಳೆದ 8 ತಿಂಗಳು ನಮ್ಮನ್ನ ನೀನು ನಿನ್ನ ಕಣ್ಣಿನ ಗುಡ್ಡೆಯಂತೆ ಕಾಯ್ದು ಕಾಪಾಡಿ 9ನೇ ತಿಂಗಳಲ್ಲಿ ಕಾಲಿಡುವಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ತಂದೆಯೇ. ಈ ತಿಂಗಳಲ್ಲೂ ಕೂಡ ನಾವು ನಮ್ಮ ಆತ್ಮ, ಪ್ರಾಣ, ಶರೀರ, ಇಡೀ ಕುಟುಂಬ ಎಲ್ಲರನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುವಾಗ ಈ ತಿಂಗಳ ವಾಗ್ದಾನದ ವಚನದ ಪ್ರಕಾರವಾಗಿ ನೀನು ನಮ್ಮನ್ನ ಆಶೀರ್ವದಿಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇವೆ. ಹೌದು ತಂದೆಯೇ, ನಾವು ನಮ್ಮ ಕಣದಗಳಲ್ಲಿ ಕಾಳು ಇಲ್ಲವೋ, ದ್ರಾಕ್ಷೆ, ಅಂಜೂರ, ದಾಳಂಬರಿ, ಒಲಿವ ಗಿಡಗಳಲ್ಲಿ ಫಲವಿಲ್ಲವೋ, ಆದರೆ ಇದೇ ದಿವಸ ಮೊದಲುಗೊಂಡು ನಿಮ್ಮನ್ನು ಆಶೀರ್ವದಿಸುವನು ಎಂಬ ವಾಕ್ಯದ ಪ್ರಕಾರವಾಗಿ ನೀನು ನಮ್ಮನ್ನು ಆಶೀರ್ವದಿಸಿ ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹೌದು ಕರ್ತನೇ, ನಾವು ನೀನು ಕೊಡುವಂತ ಆಶೀರ್ವಾದವನ್ನು ಹೊಂದಿಕೊಂಡು ಮತ್ತೊಬ್ಬರಿಗೂ ಕೂಡ ನಾವು ಆಶೀರ್ವಾದವಾಗಿ ಇರಲಿಕ್ಕಾಗುವಂತೆ ನಮ್ಮನ್ನ ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸುತ್ತೇವೆ. ಕರ್ತನೇ, ನಮ್ಮನ್ನ ಮಾತ್ರವಲ್ಲ ಎಲ್ಲಾ ಜನರನ್ನು ಈ ದಿನದಲ್ಲೂ ಕೂಡ ಯಾರ್ಯಾರು ಅನಾರೋಗ್ಯದಲ್ಲಿ ಇರುವಂಥವ್ರು, ದಿಕ್ಕಿಲ್ಲದೆ ಇರುವಂಥವ್ರು, ಅನಾಥೇರು, ವಿಧವೆಯರು, ಕಷ್ಟ ಸಂಕಟ ಹಿಂಸೆ ಭಾರಗಳಲ್ಲಿ ಇರುವಂಥವ್ರು, ಕರ್ತನೇ, ವಿಶೇಷವಾಗಿ ಈ ತಿಂಗಳಲ್ಲಿ ನಿನ್ನ ಸೇವಕರೆಲ್ಲರನ್ನು ನೆನಪು ಮಾಡಿಕೊಂಡು ಪ್ರಾರ್ಥಿಸುತ್ತೇವೆ. ಪ್ರತಿ ಒಬ್ಬೊಬ್ಬರನ್ನು ನೀನು ಆಶೀರ್ವದಿಸು, ನೀನು ಕಾಪಾಡು, ನಡೆಸು ಕರ್ತನೆ. ನಮ್ಮನ್ನು ಕೂಡ ನಿನ್ನ ಸನ್ನಿಧಾನದಲ್ಲಿ ಒಪ್ಪಿಸುತ್ತೇವೆ. ಹೌದು ತಂದೆಯೇ, ನೀನೇ ನಮ್ಮ ಕುಟುಂಬಕ್ಕೆ ಯಜಮಾನನು, ಕುರುಬನು, ನಾಯಕನೂ ಆಗಿ ಇದ್ದುಕೊಂಡು ಈ ತಿಂಗಳಲ್ಲಿ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಿನ್ನ ಮಕ್ಕಳಾಗಿ ನಾವು ನಡೀಲಿಕ್ಕಾಗುವಂತೆಯೋ, ಪಾಪಕ್ಕೆ ಬೆನ್ನು ಹಾಕಿ ನೀತಿವಂತರಾಗಿ ನಡೀಲಿಕ್ಕಾಗುವಂತೆ ನಿನ್ನ ವಾಕ್ಯವನ್ನು ಓದುತ್ತಾ ಜ್ಞಾನವನ್ನು ತಿಳಿದುಕೊಳ್ಳುತ್ತಾ
ನಿನ್ನೊಟ್ಟಿಗೆ ಕರ್ತನೆ ಪ್ರಾರ್ಥನೆಯಲ್ಲಿ ನಾವು ಪ್ರತಿ ದಿನದಲ್ಲಿ ಸಂಪರ್ಕದಲ್ಲಿ ಇದ್ದು ನಿನ್ನನ್ನು ಬೇಡುವಂತ ಒಂದು ಆತ್ಮವನ್ನು ನೀನು ನಮಗೆ ದಯಪಾಲಿಸಿ ಕೊಟ್ಟು ನಡೆಸು ಎಂಬುದಾಗಿ ನಿನ್ನಲ್ಲಿ ಬೇಡುತ್ತೇನೆ ಕರ್ತನೆ. ವಿಶೇಷವಾಗಿ ಈ ದಿನಕ್ಕಾಗಿ ನಿನಗೆ ಸ್ತೋತ್ರ, ವಾಕ್ಯಕ್ಕಾಗಿ ಸ್ತೋತ್ರ. ಈ ತಿಂಗಳಲ್ಲಿ ನಿನ್ನ ಕೃಪಾಸ್ತವು ನಮ್ಮ ಮೇಲೆ ಇರಲಿ ತಂದೆಯೇ. ನೀನೇ ನಮ್ಮನ್ನು ಆಶೀರ್ವದಿಸಿ ನಡೆಸಬೇಕೆಂಬುದಾಗಿ ನಮ್ಮ ರಕ್ಷಕನು ಒಡೆಯನೂ ಆಗಿರುವಂತ ಯೇಸು ಕ್ರಿಸ್ತನ ಮುಖಾಂತರದಲ್ಲಿ ಬೇಡಿದ್ದನ್ನು ಹೊಂದಿದ್ದೇವೆ ತಂದೆಯೇ. ಆಮೇನ್. ದೇವರು ಈ ವಾಕ್ಯವನ್ನು ಮತ್ತು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್.